welcome all for diploma in ophthalmology technician students, paramedical students. Today we are teaching about one of the ophthalmic emergency. ಅಂದರೆ ಕಣ್ಣಿನ ಒಂದು ಏನಪ್ಪ ಅಂತಂದ್ರೆ ಅತಿ ಎಮರ್ಜೆನ್ಸಿ ಸಿಚುವೇಶನ್ ಏನಂದರೆ ಕಣ್ಣಿನಲ್ಲಿ ಕೆಲವು ಕೆಮಿಕಲ್ಸ್ ಬಿದ್ದಿರ್ತವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಬೀಳುವಂಥದ್ದು ಸುಣ್ಣ ಅಂತ ನಾವು ಹೇಳ್ತೇವೆ. ಅದು ಮತ್ತು ಏಲಕ್ಕಿ ರಸ ಬಿದ್ದಿರುತ್ತೆ ಕಣ್ಣಲ್ಲಿ. ಅವಾಗ ತಕ್ಷಣ ಏನು ಮಾಡಬೇಕು ಅಂತಂದರೆ ಆ ರೋಗಿಗೆ ನೀವೇನು ತಿಳಿಸ್ಬೇಕಂದ್ರೆ ಕಣ್ಣಲ್ಲಿ ಸ್ವಚ್ಛವಾದಂಥ ನೀರು ಹಾಕಿ ತೊಳ್ಕೊಳ್ಬೇಕು ಅಂತ ತಿಳಿಸಿರಬೇಕು. ಮತ್ತು ತಕ್ಷಣವೇ ಅವರು ನೇತ್ರ ಚಿಕಿತ್ಸಕರ ಹತ್ರ ಬಂದು ತೋರಿಸ್ಬೇಕು. ಈಗ ತಮಗೆಲ್ಲ ಗೊತ್ತಿರುತ್ತೆ, ಐ ವಾಷಿಂಗ್ ತಾವು ಕೊಟ್ಟಿರ್ತೀರ ಇನ್ ಯುವರ್ ಹಾಸ್ಪಿಟಲ್ಸ್ ಅಥವಾ ಹೇಳಿರ್ತಾರೆ. ಸೊ ಅಲ್ಲಿ ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂದರೆ ಐ ವಾಶ್ ಅಂದರೆ ಮೇಲ್ಮೇಲೆ ನಾವು ಬಲ್ಬಾರ್ ಕಂಜಂಕ್ಟಿವಾ ಅಂತ ಇರುತ್ತೆ, ಪಾಲ್ಪಿಬ್ರಲ್ ಕಂಜಂಕ್ಟಿವಾ, ಬಲ್ಬಾರ್ ಕಂಜಂಕ್ಟಿವಾ ಅಂತ ಎರಡು ಭಾಗಗಳಿರುತ್ತೆ, ಗೊತ್ತಿರುತ್ತೆ ನಮಗೆ. ಸೊ ತಾವು ಏನು ಮಾಡ್ತೀರಾ, ಓನ್ಲಿ ಇಂದ ಪಾಲ್ಪಿಬ್ರಲ್ ಅಪರ್ಚರ್ ಮೇಲೆ ಸಲನನ್ನು ಹಾಕಿಬಿಡ್ತೀರಾ. ಅದರಿಂದ ಕೆಮಿಕಲ್ ಏನಿರುತ್ತೆ ಅದು ಫೋರ್ನಿಕ್ಸ್ ಅಂತ ಇರುತ್ತೆ, ತಮ್ಗೆ ಗೊತ್ತಿರುತ್ತೆ. ಪಾಲ್ಪಿಬ್ರಲ್ ಮತ್ತು ಬಲ್ಬಾರ್ ಕಂಜಂಕ್ಟಿವಾ ಎಲ್ಲಿ ಸೇರುತ್ತಲ್ಲ ಅಲ್ಲಿ ಫೋರ್ನಿಕ್ಸ್ ಅಂತ ಆಗಿರುತ್ತೆ. ಇಲ್ಲಿ ಫೋಕಸ್, ಈ ಒಂದು ಭಾಗವನ್ನು ಫೋರ್ನಿಕ್ಸ್ ಅಂತ ಕರೀತಾರೆ. ಎಲ್ಲಿ ಪಾಲ್ಪಿಬ್ರಲ್ ಮತ್ತು ಬಲ್ಬಾರ್ ಕಂಜಂಕ್ಟಿವಾ ಸೇರಿರುವ ಒಂದು ಭಾಗ ಫೋರ್ನಿಕ್ಸ್, ಕಂಜಂಕ್ಟಿವಾದ ಒಂದು ಭಾಗ ಅದು ಫೋರ್ನಿಕ್ಸ್, ಅಪ್ಪರ್ ಫೋರ್ನಿಕ್ಸ್, ಲೋವರ್ ಫೋರ್ನಿಕ್ಸ್. ಸೊ ಎರಡು ಭಾಗಗಳಿರ್ತವೆ, ಅಪ್ಪರ್ ಫೋರ್ನಿಕ್ಸ್, ಲೋವರ್ ಫೋರ್ನಿಕ್ಸ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ತಮಗೆ ಗೊತ್ತಿರೋಂಗೆ ಪಂಕ್ಟಮ್ ಇರುತ್ತೆ, ಲ್ಯಾಕ್ರಿಮಲ್ ಓಪನಿಂಗ್ ಎಲ್ಲ ಇರುತ್ತೆ. ಇದು ಮೀಡಿಯಲ್ ಭಾಗ, ಇದು ಲ್ಯಾಟ್ರಲ್ ಭಾಗ. ಸೊ ಅದೇ ರೀತಿ ಎಲ್ಲಿ ಅವು ಜಾಯಿನ್ ಆಗಿರ್ತಾವಲ್ಲ ಅದಕ್ಕೆ ಫೋರ್ನಿಕ್ಸ್ ಅಂತ ಕರಿತೀವಿ. ಇದು ಸ್ಕ್ಲೀರಾದ ಮೇಲೆ ಇರುವಂಥದ್ದು ಬಲ್ಬಾರ್ ಕಂಜಂಕ್ಟಿವಾ, ಕಣ್ಣಿನ ರೆಪ್ಪೆ ಮೇಲಿರುವಂಥದ್ದು ಪಾಲ್ಪಿಬ್ರಲ್ ಕಂಜಂಕ್ಟಿವಾ. ಈಗ ಇಂಥ ಕಂಡೀಷನಲ್ಲಿ ಅಲ್ಕಲಿ ಬರ್ನ್ಸ್ ಅಥವಾ ಏಲಕ್ಕಿ ಏನಾದರೂ ಅಕ್ಕಿ ಗಿಡದ ರಸ ಬಿದ್ದಾಗ ನಾವು ತರೋ ಐ ವಾಶ್ ಕೊಡಬೇಕು. ತರೋ ಐ ವಾಶ್ ಅಂದರೆ ಯಾವ ಥರ, ಫಸ್ಟು ಐಲಿಡ್ಸ್ಗಳನ್ನು ರಿಟ್ರ್ಯಾಕ್ಟ್ ಮಾಡಬೇಕು. ರಿಟ್ರ್ಯಾಕ್ಟ್ ಮಾಡಲಿಕ್ಕೆ ತಮಗೆ ಒಂದು ಸಾಧನ ಇರುತ್ತೆ, ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಕಾಲ್ಡ್ ಡೆಸ್ಮೆಟ್ಸ್ ಲಿಡ್ ರಿಟ್ರ್ಯಾಕ್ಟರ್. ಡೆಸ್ಮೆಟ್ಸ್ ಲಿಡ್ ರಿಟ್ರ್ಯಾಕ್ಟರಿಂದ ನಾವು ಲಿಡ್ಡನ್ನು ರಿಟ್ರ್ಯಾಕ್ಟ್ ಮಾಡ್ತೀವಿ. ರಿಟ್ರ್ಯಾಕ್ಟ್ ಮಾಡಿ ನಾರ್ಮಲ್ ಸಲೈನನ್ನು ತರೋ ಐ ವಾಶ್ ಕೊಡ್ತೇವೆ. ಪ್ರೊಫ್ಯೂಸ್ ವಾಷಿಂಗ್ ಅಂತಾರೆ. ಅಂದರೆ ಸಿಕ್ಕಾಪಟ್ಟೆ ಏನು ಕೆಮಿಕಲ್ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಲಿಕ್ಕೆ ಆ್ಯಂಟಿಡೋಟ್ ಅಥವಾ ಅದಕ್ಕೆ ಚಿಕಿತ್ಸೆ ಅಂದರೆ ಈ ನಾರ್ಮಲ್ ಸಲೈನ್. ಸೊ ನಾರ್ಮಲ್ ಸಲೈನನ್ನು ತಾವು ಯಥೇಚ್ಛವಾಗಿ ಬಳಸಬೇಕು. ಅಂದರೆ ಅದರಲ್ಲಿ ಯಾವುದೇ ರೀತಿ ಬರೀ ಒಂದೇ ಬಾಟ್ಲಲ್ಲಿ ಅದು ಖಾಲಿ ಆಗೋದಿಲ್ಲ. ತಾವು 2-3 ಅಂದರೆ ಅಷ್ಟು 1000 ml ಅಂತ ನಾವು ಹೇಳ್ತೇವೆ. ಅಷ್ಟುವರೆಗೂ ನೀವು ಕೂಡ ತಾವು ಐ ವಾಶ್ ಕೊಡಬೇಕು. ಎಲ್ಲ ಒಂದು ಭಾಗಗಳನ್ನು ಕೂಡ ಕವರ್ ಮಾಡಬೇಕು. ಸೊ ಈ ರೀತಿ ಅಪ್ಪರ್ ಐಲಿಡ್ಗೆ ಐ ವಿಲ್ ಯೂಸ್ ಡೆಸ್ಮಸ್ ರಿಟ್ರ್ಯಾಕ್ಟರ್. ಸೊ ಡಬಲ್ ಎವರ್ಷನ್ ಆಫ್ ದ ಐಲಿಡ್ ಮಾಡಿ ಈ ರೀತಿ ನಾರ್ಮಲ್ ಸಲೈನನ್ನು ಹಾಕ್ತಾ ಇದ್ದೀನಿ. ತಾವು ಕೂಡ ಯಾವ್ದಾದ್ರು ಈ ಥರ ಕಂಡೀಷನ್ ತಮ್ಮ ಒ ಪಿ ಡಿಯಲ್ಲಿ ಬಂದಿದ್ದರೆ ಮೈನರ್ ಪ್ರೊಸೀಜರ್ ರೂಮಲ್ಲಿ ಈ ಥರ ಡಬಲ್ ಎವರ್ಷನ್ ಮಾಡಿ ನಾರ್ಮಲ್ ಸಲೈನನ್ನು ಹಾಕಬೇಕು. ಮುಂಚಿತವಾಗಿ ಪ್ಯಾರಾಕ್ಯಾನ್ ಹಾಕಿರಬೇಕು, ಲೋಕಲ್ ಅನಸ್ತೇಷಿಯಾ ಡ್ರಾಪ್ಸ್ ಹಾಕಿರಬೇಕು. ಹಾಕಿ ತರೋ ಐ ವಾಶ್ ಕೊಡಬೇಕು ಎರಡು ಕಣ್ಣಿಗೂ. ಯಾಕಂದರೆ ಯೂಶ್ವಲಿ ಇಟ್ ಈಸ್ ಬೈಲ್ಯಾಟ್ರಲ್, ಎರಡು ಕಣ್ಣಿಗೂ ಬಿದ್ದಿರುತ್ತೆ. ಸೊ ಎರಡು ಕಡೆಗೂ ಕೂಡ ನಾವು ರಿಟ್ರ್ಯಾಕ್ಟ್ ಮಾಡಿ ಐ ವಾಶನ್ನು ಕೊಡ್ತಾ ಇದ್ದೇವೆ. ರೋಗಿಗೆ ಹೇಳಬೇಕು, ಯಾಕಂತಂದರೆ ಈಗ ಆಲ್ರೆಡಿ ಅವರು ಕಣ್ಣಲ್ಲಿ ಕೆಮಿಕಲ್ ಬಿದ್ದಿರುತ್ತೆ, ಅದನ್ನು ವಾಶ್ ಮಾಡೋ ಕೆಲಸ ಮಾತ್ರ ನಾವು ಮಾಡ್ತಾ ಇರ್ತೇವೆ ಅಷ್ಟೇ. ಬನ್ನಿ.